ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೀನ್ಸ್ ವರ್ಲ್ಡ್. ಇದು ಲಾಸ್ಟ್ ಸಂಡೇ ವ್ಲಾಗು. ಇದು ಬೆಳಗ್ಗಿನ ಜಾವ ಮಗಳು ಕಾಲೇಜಿಗೆ ಹೋಗೋಕ್ಕಿಂತ ಮುಂಚೆ ಒಂದು ಕಪ್ ಮಜ್ಜಿಗೆ ಕುಡ್ಕೊಂಡು ಕಾಲೇಜಿಗೆ ಹೋಗ್ತಾಳೆ ಅವಳು. ಪ್ರತಿ ಸಂಡೇ ಹೀಗೆ ಮಾಡುವಂಥದ್ದು. ಅದಕ್ಕೋಸ್ಕರ ಅವಳಿಗೆ ಮಜ್ಜಿಗೆ ಮಾಡ್ತಾಯಿದ್ದೀನಿ. ಒಬ್ಬರಿಗೋಸ್ಕರ ಮಾಡಲಿಕ್ಕೆ ಇದು ಈಸಿ ಮೆಥಡ್ ನೋಡಿ. ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡು ಕಪ್ನಲ್ಲಿ ಫಸ್ಟು ಫೋರ್ಕ್ನಲ್ಲಿ ಚೆನ್ನಾಗಿ ಬೀಟ್ ಮಾಡಿ ಸಾಲ್ಟ್ ಹಾಕ್ಕೊಂಡು ಆಮೇಲೆ ನೀರು ಮಿಕ್ಸ್ ಮಾಡಿಕೊಂಡ್ರೆ ತಿಳಿ ಮಜ್ಜಿಗೆ ರೆಡಿ ಆಗಿಬಿಡತ್ತೆ. ಬೆಳಗಿನ ಜಾವ ಇದು ಕುಡ್ಕೊಂಡು ಹೋದರೆ ತುಂಬ ಆರೋಗ್ಯಕ್ಕೂ ಒಳ್ಳೆಯದು, ಹಾಗೆ ದೇಹ ಕೂಡ ತಂಪಾಗಿರುತ್ತೆ. ಹೊರಗಡೆ ವಾತಾವರಣ ತುಂಬ ಚೆನ್ನಾಗಿತ್ತು. ಇತ್ತೀಚೆಗೆ ಸ್ವಲ್ಪ ಮಳೆ ಚೆನ್ನಾಗಿ ಬರ್ತಾ ಇರೋದ್ರಿಂದ ಗಿಡಗಳೆಲ್ಲ ತುಂಬ ಕಳೆಯಿಂದ ಕೂಡಿದೆ. ನಾವು ಮೇಲೆ ಎಷ್ಟೇ ನೀರು ಹಾಕಿದರೂ ಕೂಡ ಮಳೆ ನೀರು ಅಂತ ಬಂದರೆ ಗಿಡಗಳಿಗೆ ಒಂಥರ ಅಮೃತ ಇದ್ದ ಹಾಗೆ. ಶಂಕುಪುಷ್ಪ ಬಿಟ್ಟಿದೆ. ಈಗ ಅಷ್ಟೊಂದು ಬಿಡ್ತಾ ಇಲ್ಲ, ಒಂದೋ ಎರಡೋ ಬಿಡುತ್ತೆ. ನಾನು ಬಿಸಿನೀರಿನಲ್ಲಿ ಅದನ್ನು ಕುದಿಸಿ ಕುಡಿತೀನಿ. ಝೀಝಿ ಪ್ಲ್ಯಾಂಟ್ ಇದೆ ಅಲ್ವಾ, ತುಂಬ ಹೆಲ್ದಿಯಾಗಿ ಗ್ರೋತ್ ಆಗಿದೆ. ಅದು ಇನ್ನೊಂದು ಮೊಳಕೆ ಬಂದಿದೆ. ಖುಷಿ ಆಗುತ್ತೆ ನನಗೆ. ಝೀಝಿ ಪ್ಲ್ಯಾಂಟ್ ಅಂದರೆ ತುಂಬ ಫೇವ್ರೆಟ್ ಪ್ಲ್ಯಾಂಟು. ಇದನ್ನು ಇಂಡೋರ್ ಪ್ಲ್ಯಾಂಟಾಗಿ ಯೂಸ್ ಮಾಡ್ತಾರೆ. ನನಗೆ ಸ್ವಲ್ಪ ಒಳಗಡೆ ಇಟ್ಕೊಳ್ಳೋಕ್ಕೆ ಕಷ್ಟ ಅಂತ ಹೇಳಿಬಿಟ್ಟು ಮನೆ ಎದುರುಗಡೆನೇ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿ ಬರ್ತಿದೆ. ಹಾಗೆ ಸ್ನೇಕ್ ಪ್ಲ್ಯಾಂಟು, ಇದೊಂದು ಶೋ ಪ್ಲ್ಯಾಂಟ್. ಇದ್ರ ಹೆಸರು ಗೊತ್ತಿಲ್ಲ. ಇತ್ತೀಚೆಗೆ ಇದ್ರದ್ದು ಎಲೆ ತುಂಬ ದೊಡ್ಡದಾಗಿ ಚೆನ್ನಾಗಿ ಬಿಡ್ತಾ ಇದೆ. ಖುಷಿ ಆಗುತ್ತೆ. ಹಾಕಿರೋ ಗಿಡಗಳೆಲ್ಲ ತುಂಬ ಹೆಲ್ದಿಯಾಗಿ ಬರ್ತಾ ಇದೆ ಅಂತ. ಮಗಳು ಹೋದ್ಮೇಲೆ ನಾವು ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಹಾಲು ಕಾಯಿಸ್ತಾ ಇದ್ದೀನಿ. ಬೆಳಗ್ಗೆ ಚಳಿಗೆ ಒಂದು ಕಪ್ ಕಾಫಿ ಕುಡಿದ್ಬಿಟ್ರೆ ಸಮಾಧಾನ ಇರುತ್ತೆ. ಆದರೆ ನನಗೆ ಮಕ್ಕಳು ಮತ್ತು ಮಗ ಮತ್ತು ಮಗಳು ಇಬ್ಬರೂ ಸ್ಕೂಲಿಗೆ ಹೋಗೋ ತನಕ ನಾನು ಫುಲ್ ಬ್ಯುಸಿಯಾಗಿರ್ತೀನಿ. ಒಂದು ಕಪ್ ಕಾಫಿ ಮಾಡ್ಕೊಂಡು ಕುಡಿಯೋದಕ್ಕೂ ನನಗೆ ಟೈಮ್ ಆಗೋದಿಲ್ಲ. ಕೆಲವೊಮ್ಮೆ ಟಿಫನ್ ಮಾಡ್ತಾ ಜೀರಾ ವಾಟರು ಇಲ್ಲ ಅಂದರೆ ಈ ಶಂಕುಪುಷ್ಪದ ಕಷಾಯ ಈ ರೀತಿ ಏನೋ ಒಂದು ಮಾಡಿಕೊಂಡು ಕುಡಿತೀನಿ. ಹಾಲು ಕಾಯೋ ಅಷ್ಟೊತ್ತಲ್ಲಿ ಹೊರಗಡೆ ಬಾಗಿಲಿಗೆ ಕಸ ಗುಡಿಸ್ಕೊಳ್ಳೋಣ ಅಂತ ಗುಡಿಸ್ಕೊಳ್ತಾ ಇದ್ದೀನಿ. ಇವತ್ತು ಮೇಡ್ ಕೂಡ ಬರ್ತಾ ಇಲ್ಲ, ಹಾಗಾಗಿ ಎಲ್ಲ ಕೆಲಸ ನನ್ನದೇ ಇದೆ. ಇವತ್ತು ಸಂಡೇ ಆಗಿರೋದ್ರಿಂದ ಪ್ರಧಾನ್ ಮಲಗಿದ್ದಾನೆ. ಇನ್ನು ಮಗಳು ಮಾತ್ರ ಹೋಗ್ತಾ ಇದ್ದಾಳೆ. ಪ್ರತಿ ಸಂಡೇ ಅವಳಿಗೆ ಟೆಸ್ಟ್ ಇರುತ್ತೆ, ಹಾಗಾಗಿ ಅವಳು ಹೋಗ್ತಾಳೆ ಕಾಲೇಜಿಗೆ. ಇನ್ನು ಮಗ ಮಲಗಿದ್ದಾನೆ. ಅವನು ಎದ್ದೇಳೋ ಅಷ್ಟೊತ್ತಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಳ್ಳೋಣ, ಕೆಲಸದವ್ರು ಬೇರೆ ಬಂದಿಲ್ವಲ್ಲ ಹಾಗಾಗಿ ಅಂತ ಹೇಳಿ ಕಸ ಗುಡಿಸ್ತಾ ಇದ್ದೀನಿ. ರೂಮಿಗೆ ಹೋಗಿ ನೋಡಿದರೆ ಎಲ್ಲ ಬೆಡ್ಶೀಟ್ ಹೊತ್ಕೊಂಡಿರೋದೆಲ್ಲ ಹಾಗೆ ಬಿಟ್ಬಿಟ್ಟಿದ್ದಾರೆ. ಅದಕ್ಕೆ ಅದನ್ನೆಲ್ಲ ಫೋಲ್ಡ್ ಮಾಡ್ತಾಯಿದ್ದೀನಿ. ಕಸ ಗುಡಿಸ್ಬೇಕಲ್ವ, ಫಸ್ಟ್ ಎಲ್ಲ ಬೆಡ್ ಕ್ಲೀನ್ ಮಾಡ್ಕೊಂಬಿಟ್ರೆ ಆಮೇಲೆ ಚೆನ್ನಾಗಿ ಒಂದು ಕಡೆಯಿಂದ ಕಸ ಗುಡಿಸ್ಕೊಂಬರ್ಬೋದು. ಆದರೆ ಮಗ ಮಲಗಿದ್ದ ಅಂತ ಹೇಳಿಬಿಟ್ಟು ಈ ರೂಮಿಂದು ನಾನು ಕಸ ಗುಡಿಸ್ಲಿಲ್ಲ. ಅವನು ಎದ್ಮೇಲೆ ಗುಡಿಸೋಣ ಅಂತ. ಯಾಕೆ ಅಂದರೆ ಅವನಿಗೂ ಕೂಡ ನನ್ನ ಹಾಗೆ ಡಸ್ಟ್ ಅಲರ್ಜಿ ಇದೆ, ಹಾಗಾಗಿ ಮಲಗಿದ್ದಾಗ ಗುಡಿಸ್ಬಿಟ್ರೆ ಅವನಿಗೆ ಸುಮ್ಮನೆ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿ ನೈಟ್ ಎಲ್ಲ ಬಟ್ಟೆಗಳನ್ನು ವಾಶ್ ಮಾಡಿದ್ದೆ. ಅದು ಎಲ್ಲ ಡ್ರೈ ಆಗಿತ್ತು. ಹಾಗೆ ಒಳಗಡೆನೇ ವೈರಲ್ಲಿ ಹಾಕಿದ್ನಲ್ವ, ಕಸ ಗುಡಿಸ್ಬೇಕಾದ್ರೆ ಎಲ್ಲ ಅಡ್ಡಾಡ ಬರುತ್ತೆ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ತೆಗೆದು ಸ್ವಲ್ಪ ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ. ಈಗ ಎಲ್ಲ ಕಸ ಗುಡಿಸ್ಕೊಂಡು ಬರ್ತಾ ಇರೋದು ನೋಡಿ. ಒಂದೊಂದೇ ಮನೆ ಕೆಲಸಗಳು ಬೇಗ ಮಾಡ್ಕೊಂಬಿಟ್ರೆ ಸುಮಾರು 10 ಗಂಟೆ ಅಷ್ಟೊತ್ತಲ್ಲಿ ಎಲ್ಲ ಕೆಲಸ ಮುಗಿದ್ಬಿಡುತ್ತೆ. ಆದರೆ ನನಗೆ ಕಸ ಗುಡಿಸೋದಕ್ಕೆ ಪಾತ್ರೆ ತೊಳೆಯೋದಕ್ಕೆ ಹೆಲ್ಪ್ ಮಾಡಲಿಕ್ಕೆ ಬರ್ತಾರೆ. ಅವ್ರು ಬರೋ ತನಕ ವೆಯ್ಟ್ ಮಾಡಬೇಕು. ಅವ್ರು ಬೇಗ ಬಂದರೆ ಕೆಲಸ ಬೇಗ ಮುಗಿಯುತ್ತೆ, ಬರದೇ ಹೋದರೆ ಲೇಟ್ ಆಗುತ್ತೆ, ಹೀಗಾಗ್ಬಿಡತ್ತೆ. ನೋಡಿ ಇಲ್ಲಿ ಕಾಫಿ ಇದೆ ಅಲ್ವಾ, ಚೆನ್ನಾಗಿ ಹಾಲನ್ನು ಬೀಟ್ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಹೋಮೋಜಿನ್ ಹಾಲನ್ನ ಯೂಸ್ ಮಾಡುವಂಥದ್ದು, ಅದಕ್ಕೆ ಕಾಫಿ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಬಾಯರ್ಸ್ ಕಾಫಿ ಪುಡಿ ಯೂಸ್ ಮಾಡ್ತೀನಿ. ಯಾರೇ ಬರಲಿ ನಮ್ಮ ಮನೇಲಿ, ನಿಮ್ಮನೆ ಕಾಫಿ ತುಂಬ ಟೇಸ್ಟಿಯಾಗಿರುತ್ತೆ, ನಮ್ಮನೇಲಿ ಈ ರೀತಿ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಪ್ರತಿ ಸಲ ಕೇಳ್ತಾರೆ. ಅದಕ್ಕೆ ಅವರಿಗೆಲ್ಲ ಗೊತ್ತಾಗಲಿ ನಾನು ಹೇಗೆ ಕಾಫಿ ಮಾಡ್ತೀನಿ ಅಂತ, ಅದಕ್ಕೋಸ್ಕರ ಕಾಫಿ ತೋರಿಸ್ತಾ ಇದ್ದೀನಿ. ಏನೂ ಇಲ್ಲ, ನಾನೇನು ಫಿಲ್ಟರ್ ಕಾಫಿ ಮಾಡಲ್ಲ, ನಾನೇನು ಸಪ್ರೇಟಾಗಿ ಮಾಡಲ್ಲ. ಹಾಲು ಯಾವುದು ಯೂಸ್ ಮಾಡ್ತೀವಿ ಮತ್ತು ಕಾಫಿ ಪೌಡರ್ ಯಾವುದು ಯೂಸ್ ಮಾಡ್ತೀವಿ ಅದು ಮ್ಯಾಟರ್ ಆಗುತ್ತೆ. ಫಸ್ಟು ನಮ್ಮ ಮಾವನಿಗೆ ಕೊಟ್ಟೆ, ಅವರು ಶುಗರ್ಲೆಸ್ ಕುಡಿಯೋದು, ಹಾಗಾಗಿ ಆಮೇಲೆ ನಾವು ಸ್ವಲ್ಪ ಶುಗರ್ ಹಾಕ್ಕೊಂಡು ಕಾಫಿ ಮಾಡ್ಕೊಂಡ್ವಿ. ಇವತ್ತು ಸಂಡೇ ಆಗಿರೋದ್ರಿಂದ ಈಗ ಡೈರೆಕ್ಟಾಗಿ ನಾನು ಅಡುಗೆನೇ ಮಾಡ್ತಾಯಿದ್ದೀನಿ. ಸುಮಾರು ಟೈಮು ಆಯಿತು ಈ ರೀತಿ ಡೈರೆಕ್ಟಾಗಿ ಅಡುಗೆ ಮಾಡಿ. ಯಾಕೆಂದರೆ ನಮ್ಮ ಮಾವ ಇರೋದ್ರಿಂದ
ಫಸ್ಟ್ ಅವರಿಗೆ ಟಿಫನ್ ಮಾಡಿ ಕೊಡ್ತೀನಿ. ಇವತ್ತು ಕೆಲಸ ಜಾಸ್ತಿ ಇರೋದ್ರಿಂದ ಫಸ್ಟ್ ಡೈರೆಕ್ಟಾಗಿ ಅಡುಗೆ ಮಾಡಿಬಿಡೋಣ ಅಂತ ಹೇಳಿ ತೆಂಗಿನಕಾಯಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದೊಂದು ಟಿಪ್ ನೋಡಿ, ನೀವು ತೆಂಗಿನಕಾಯಿ ಹೊಡೆದ್ಮೇಲೆ ನೀರಿಂದ ತೊಳೆದ್ಬಿಟ್ರೆ ಫ್ರಿಜ್ಜಲ್ಲಿಟ್ಟರು ತೆಂಗಿನಕಾಯಿ ಹಾಳಾಗೋದಿಲ್ಲ. ಈ ರೀತಿ ಮಾಡಿ ನೋಡಿ. ಅಡುಗೆಗೆ ಏನೆಲ್ಲ ಐಟಮ್ಗಳು ಜೋಡಿಸ್ಕೋಬೇಕು ಒಂದೊಂದೇ ಎಲ್ಲ ಮಸಾಲೆಗಳನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಪ್ರಿಪೇರ್ ಮಾಡ್ತಾ ಕೆಲವೊಂದು ವಿಚಾರಗಳನ್ನು ಮಾತಾಡೋಣ. ಹೆಣ್ಮಕ್ಳು ಏನಾದರೂ ಒಂದು ಅಚೀವ್ ಮಾಡಬೇಕು ಅಂತಾದರೆ ಕೆಲಸನೇ ಮಾಡಬೇಕು ಅಥವಾ ಹೊರಗಡೆ ಹೋಗಿಯೇ ದುಡಿಬೇಕು ಅಂತ ಏನೂ ಇಲ್ಲ. ತನ್ನಲ್ಲಿ ಏನು ಪ್ರತಿಭೆ ಇದೆ ಅದನ್ನು ಯಾವುದಾದ್ರೂ ಒಂದು ಮೂಲಕ ಅವಳು ಅದರಲ್ಲಿ ಸಾಧನೆ ಅಂತ ಮಾಡಿದರೆ, ಅಥವಾ ಅವಳ ಮನಸ್ಸಿಗೆ ಖುಷಿ ಆಗೋ ರೀತಿ ಅವಳ ಜೀವನ ಶೈಲಿಯನ್ನು ಬದಲಾಯಿಸ್ಕೊಂಡ್ರೆ ಅದೇ ಒಂದು ಅವಳ ಬೆಳವಣಿಗೆ ಅಂತ ಹೇಳ್ತೀನಿ ನಾನು. ದುಡ್ಡು ಸಂಪಾದನೆ ಮಾಡೋದೇ ಮುಖ್ಯ ಆಗೋದಿಲ್ಲ. ತನ್ನ ಮನಸ್ಸಿಗೆ ಖುಷಿಯಾಗುವಂತಹ ವಿಚಾರಗಳನ್ನು ತನ್ನ ಜೀವನ ಶೈಲಿಯಲ್ಲಿ ಅಳವಡಿಸ್ಕೊಂಡ್ರೆ ಸಾಕು. ಯಾಕೆ ಅಂತ ಅಂದರೆ ಕೆಲವು ಹೆಣ್ಮಕ್ಳು ಮದುವೆ ಅಂತ ಆದಮೇಲೆ ಸುಮಾರು ಬದಲಾವಣೆಗಳಾಗ್ಬಿಡತ್ತೆ. ತನ್ನ ಮಕ್ಕಳಿಗೋಸ್ಕರ, ಗಂಡನಿಗೋಸ್ಕರ, ತನ್ನ ಮನೆಗೋಸ್ಕರ ಅಂತ ಹೇಳಿಬಿಟ್ಟು ತನ್ನನ್ನು ತಾನು ಮುಡಿಪಿಟ್ಕೊಂಡ್ಬಿಡ್ತಾಳೆ. ತನಗಂತಾನೆ ಮೀ ಟೈಮ್ ಅಂತ ಇರುತ್ತಲ್ವ, ಆ ಟೈಮ್ನ ಅವಳು ಯೂಸ್ ಮಾಡ್ಕೊಳ್ಳೋದೇ ಇಲ್ಲ. ಹಾಗಾಗಿ ನಾನು ಏನು ಹೇಳೋದು ಅಂತ ಅಂದರೆ, ನನ್ನ ಸಮಯ ನನಗೋಸ್ಕರ ಅಂತ ಒಂದು ಮೀಸಲಿಟ್ಕೋಬೇಕು. ಆ ಸಮಯನ ನಾನು ಕಾಂಪ್ರಮೈಸ್ ಮಾಡ್ಕೊಳ್ಳೋದೇ ಇಲ್ಲ, ಯಾರಿಗೋಸ್ಕರನೂ ಕಾಂಪ್ರಮೈಸ್ ಮಾಡಲ್ಲ. ಈ ಸಮಯ ನನಗೋಸ್ಕರ ಮಾತ್ರ ಅಂತ ಯಾವಾಗ ಹೆಣ್ಮಕ್ಳು ದೃಢವಾಗಿ ನಿರ್ಧಾರ ತಗೊಳ್ತಾರೆ ಆವಾಗ ಮಾತ್ರ ಅವಳ ಪ್ರಗತಿ ಆಗಲಿಕ್ಕೆ ಸಾಧ್ಯ ಅಂತ ನಾನು ಹೇಳ್ತೀನಿ. ಅದು ಹಣ ಸಂಪಾದನೆ ಮಾಡಿದರೆ ಮಾತ್ರ ಅವಳಿಗೆ ಬೆಲೆ ಅಂತ ಹೇಳೋ ಹಾಗಿಲ್ಲ. ಅವಳದ್ದೇನೇ ಒಂದು ಫಾರ್ ಎಕ್ಸಾಂಪಲ್ ಡ್ರಾಯಿಂಗಲ್ಲಿ ಇಂಟ್ರೆಸ್ಟ್ ಇರ್ಬೋದು, ಭರತನಾಟ್ಯದಲ್ಲಿ ಇಂಟ್ರೆಸ್ಟ್ ಇರ್ಬೋದು, ಸಂಗೀತದಲ್ಲಿಯೇ ಇರ್ಬೋದು, ಬೇರೆ ಇನ್ಯಾವುದಾದ್ರೂ ಎಂಬ್ರಾಯ್ಡಿಂಗು, ಎಂಬೋಸಿಂಗು, ಇಲ್ಲ ಸ್ಟಿಚ್ಚಿಂಗು, ಈ ರೀತಿ ಯಾವುದೇ ಕೆಲಸಗಳಲ್ಲಿ ಆಸಕ್ತಿ ಇದ್ದರೂ ಕೂಡ ಅದನ್ನು ಮಾಡ್ಕೊಂಡು ಹೋದರೆ ಅವಳ ಪ್ರಗತಿ ಆಗತ್ತೆ ಅನ್ನೋದು ನನ್ನ ಅನಿಸಿಕೆ. ಈಗ ನಾನೇ ನೋಡಿ, ಯೂಟ್ಯೂಬಿಂದ ನಾನು ಅರ್ನ್ ಮಾಡಲೇಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ನನಗೆ ಸಣ್ಣವಳಿದ್ದಾಗಿಂದ ಏನಾದರೂ ಒಂದು ನಾನು ಅಚೀವ್ ಮಾಡಬೇಕು, ಏನೋ ಸಣ್ಣ ಪುಟ್ಟ ಒಂದು ಕೆಲಸ ಮಾಡಬೇಕು ಅನ್ನೋದು ಬಹಳಷ್ಟು ಆಸೆ ಇತ್ತು. ಆದರೆ ಅದು ಕಾಲಾಂತರವಾಗಿ ನನಗೆ ಏನು ಸಾಧನೆ ಮಾಡಲಿಕ್ಕೇ ಅವಕಾಶಗಳೇ ಸಿಗಲಿಲ್ಲ, ಹಾಗೆ ಅನುಕೂಲಗಳು ಆಗಲಿಲ್ಲ. ಅದಕ್ಕೆ ಹೋಗ್ತಾ ಹೋಗ್ತಾ ನನ್ನ ಜೀವನ ಏನೋ ತುಂಬ ಸಪ್ಪೆ ಅನ್ನಿಸ್ತು. ಏನೋ ಒಂದು ಕಮ್ಮಿ ಆಗಿದೆ, ಏನು ಮಾಡಬಹುದು ಅಂತ ಸುಮಾರು ಯೋಚನೆಗಳನ್ನು ಮಾಡ್ತಿದ್ದಾಗ ನಾನು ಬರ್ತಾ ಇಂಟ್ರೆಸ್ಟಿಂಗಾಗಿ ಕಲ್ತ್ಕೊಂಡಿದ್ದು ಅಂದರೆ ಅಡುಗೆ. ನನಗೆ ಯಾವುದೇ ರೀತಿ ಅಡುಗೆ ಮಾಡಲಿಕ್ಕೆ ಬರ್ತಿರಲಿಲ್ಲ, ಆದರೆ ಅಡುಗೆಯಲ್ಲಿ ತುಂಬ ಆಸಕ್ತಿ ಇತ್ತು. ನಮ್ಮಮ್ಮ ಆವಾಗೆಲ್ಲ ಖಾನಾ ಖಜಾನ ಅಂತ ಒಂದು ಶೋ ಬರ್ತಾ ಇತ್ತು ಹಿಂದಿಯಲ್ಲಿ, ಅದನ್ನು ಸುಮಾರು ನೋಡೋರು. ಅವ್ರ ಜೊತೆ ಕೂತ್ಕೊಂಡು ನಾನು ಕೂಡ ನೋಡ್ತಾ ಇದ್ದೆ. ವೆರೈಟಿ ಅಡುಗೆಗಳನ್ನು ಮಾಡೋದನ್ನು ಅವಾಗಿಂದನೇ ನನಗೆ ಖುಷಿ ಕೊಡೋದು. ನಮ್ಮಮ್ಮ ಹೆಲ್ಪ್ ಮಾಡೋರು, ಅವರೇನು ಎಲ್ಲ ಜೋಡಿಸ್ಕೊಡ್ತಾರೆ ಅದನ್ನು ನಾನು ಕುಕ್ ಮಾಡೋ ರೀತಿ ಟ್ರೈ ಮಾಡ್ತಿದ್ದೆ ಆವಾಗವಾಗ. ನನ್ನ ಅಣ್ಣ ಮತ್ತು ತಮ್ಮ ಅದನ್ನು ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳ್ತಾಯಿದ್ರು. ಹೀಗೆ ನನಗೆ ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್ ಬಂತು. ಆಮೇಲೆ ಓದೋದು ಅದು ಇದು ಅಂತ ಹೇಳಿಬಿಟ್ಟು ಅದನ್ನು ಹಾಗೇ ಬಿಟ್ಬಿಟ್ಟೆ. ಒಂದು ಅನ್ನ ಸಾರು ಮಾಡಲಿಕ್ಕೂ ಬರದೇ ಇರೋ ಅಂಥವಳು ಆಮೇಲೆ ಪ್ರತಿಯೊಂದನ್ನು ಕಲಿತ್ಕೊಂಡೆ. ಕಲಿತಾ ನನಗೆ ಆಸಕ್ತಿ ಜಾಸ್ತಿ ಆಯಿತು. ಇದನ್ನೇ ಯಾಕೆ ಬೇರೆಯವ್ರ ಜೊತೆ ಶೇರ್ ಮಾಡಿಕೊಂಡ್ರೆ ಅವ್ರಿಗೂ ಅನುಕೂಲ ಆಗುತ್ತೆ ಅಂತ ಹೇಳಿಬಿಟ್ಟು ಈಗ ನಾನು ಮಾಡೋ ಅಡುಗೆಗಳನ್ನು ಯೂಟ್ಯೂಬ್ನಲ್ಲಿ ತೋರಿಸಿದ್ರೆ 4 ಜನರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿಬಿಟ್ಟು ನನ್ನ ಆಸಕ್ತಿನೂ ಕೂಡ ಇದೆ ಇದರಲ್ಲಿ. ಹಾಗೆ ನನ್ನ ಪ್ಯಾಷನ್ನು, ಇದರಿಂದ ನನಗೆ ಖುಷಿ ಸಿಗುತ್ತೆ ಅಂತ ನಾನು ಕಷ್ಟ ಆದರೂ ಕೂಡ ಇಷ್ಟದಿಂದ ಮಾಡ್ತೀನಲ್ವ, ಆಗ ನನಗೆ ಇದು ನನ್ನ ಟೈಮ್ ಅಂತ ನನಗೆ ಖುಷಿ ಆಗತ್ತೆ. ಅದಕ್ಕೋಸ್ಕರ ಹೇಳೋದು, ಪ್ರತಿಯೊಬ್ಬ ಹೆಣ್ಮಕ್ಳು ತನಗೆ ಏನು ಖುಷಿ ಕೊಡುತ್ತೆ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಪಡಿ. ಕಷ್ಟ ಅಂತ ಬಿಟ್ಬಿಡಬೇಡಿ. ನೋಡಿ, ದಿನ ಮನೆಯಲ್ಲಿ ಕೆಲಸಗಳು ಎಲ್ಲ ಕಷ್ಟ ಇರುತ್ತೆ, ಆದರೂ ಕೂಡ ನನ್ನ ಮಗಳಿಗಾಗಿ, ಮಗನಿಗಾಗಿ, ಗಂಡನಿಗಾಗಿ ಅಂತ ಎಲ್ಲ ಮಾಡ್ತೀವಲ್ವ, ಹಾಗೆಯೇ ಇದೂ ಅಷ್ಟೇ. ಇದು ನನಗೋಸ್ಕರ ಅಂತ ಹೇಳಿಬಿಟ್ಟು ಯಾವುದೋ ಒಂದು ನಿಮಗೆ ಇಂಟ್ರೆಸ್ಟ್ ಇರೋವಂತಹ ಕೆಲಸನ
ತುಂಬ ಆಸಕ್ತಿಯಿಂದ ಅದನ್ನು ಮಾಡ್ತಾ ಹೋಗಿ ಸ್ವಲ್ಪ ದಿನ ಅದು ಕಷ್ಟ ಆಗುತ್ತೆ, ಇದೆಲ್ಲ ಬೇಕಾ ಅಂತ ಅನಿಸುತ್ತೆ. ಆದರೂ ಕೂಡ ಹೌದು ನನ್ನ ಏಳಿಗೆಗಾಗಿ ಬೇಕೇ ಬೇಕು ಅಂತ ಅದನ್ನು ಡಿಸೈಡ್ ಮಾಡಿಬಿಟ್ಟು ನೀವು ಮಾಡ್ತಾ ಹೋದರೆ ಅದರಲ್ಲಿ ಖುಷಿ ಸಿಗತ್ತೆ. ಹಾಗೆ ನಾನು ಕೂಡ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀನಿ. ಈ ಜರ್ನಿ ನನಗೆ ತುಂಬ ಖುಷಿ ಕೊಡ್ತಿದೆ. ಹಾಗೆ ಕೆಲವೊಮ್ಮೆ ಅನಿಸುತ್ತೆ ಇದು ಕಷ್ಟ ಆಗ್ತಿದೆ ನನಗೆ, ನಾನು ಮಾಡ್ತಾ ಇರೋ ಕೆಲಸಗಳೇ ಸಾಕಾಗಿದೆ, ಅದರಲ್ಲಿ ಇದು ಒಂದು ಬೇಕಾ ಅಂತ ಸುಮಾರು ಸಲ ನನಗೆ ಅನಿಸುತ್ತೆ. ಇಲ್ಲ, ಕಷ್ಟ ಆದರೂ ಪರವಾಗಿಲ್ಲ, ಇದು ದುಡ್ಡಿಗೋಸ್ಕರ ಮಾಡ್ತಿರೋದಲ್ಲ, ನನಗೋಸ್ಕರ ನಾನು ಮಾಡ್ತಾಯಿದ್ದೀನಿ, ಏನಾದರೂ ನಾನು ಸಾಧಿಸ್ತಾ ಇದ್ದೀನಿ. ನನ್ನ ಮಕ್ಕಳಿಗೆ ಅನಿಸುತ್ತೆ ನಮ್ಮಮ್ಮ ಏನೋ ಒಂದು ಮಾಡ್ತಿದ್ದಾರೆ, ಅವ್ರ ದೃಷ್ಟಿಯಲ್ಲಾದರೂ ನಾನು ಎಲ್ಲೋ ಒಂದು ಲೆವೆಲಲ್ಲಿ ಬೇರೆಯವ್ರ ಥರ ಅಲ್ಲ ನಮ್ಮಮ್ಮ ಅಂತ ನನ್ನನ್ನು ಡಿಫ್ರೆಂಟಾಗಿ ನೋಡ್ತಾರೆ ಅಂದಾಗ ನನಗೆ ಖುಷಿ ಆಗತ್ತೆ. ಹೌದು, ಇದನ್ನು ಹಾಗೇ ಮುಂದುವರಿಸ್ಕೊಂಡು ಹೋದರೆ ಏನೋ ಒಂದು ಇದರಲ್ಲಿ ನನಗೆ ಅಚೀವ್ ಆಗತ್ತೆ ಅನ್ನೋದು ನಂಬಿಕೆ ಇದೆ. ಸಾರಿ, ನಾನು ಸುಮಾರು ಏನೇನೋ ವಿಚಾರಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ ನಾನು ಏನೇನು ಹೇಳಿದ್ದೀನಿ ಹಿಂದೆ ಅನ್ನೋದು ಎಲ್ಲ ಮರ್ತೋದೆ. ಏನೋ ಅನ್ನಿಸ್ತಾ ಇತ್ತು ನನಗೆ ಬಹಳಷ್ಟು ದಿನದಿಂದ ಇದನ್ನೆಲ್ಲ ಮಾತಾಡಬೇಕು ಅಂತ. ಹಾಗಾಗಿ ಇದನ್ನು ನಾನು ಮಾತಾಡ್ತಾ ಇರೋದು. ಕೆಲವೊಬ್ಬರು ಅಂತಾರೆ, ಅಯ್ಯೋ ಅವಳಿಗೇನೋ ಮಾಡೋ ಕೆಲಸ ಇಲ್ಲ, ಅದಕ್ಕೆ ಎಲ್ಲ ಶೂಟ್ ಮಾಡ್ಕೊಳ್ತಾಳೆ ಹಾಗೆ ಹೀಗೆ ಅಂತ ಕೆಲವೊಂದು ವಿಚಾರಗಳು ಕಿವಿಗೆ ಬೀಳುತ್ತೆ ನನಗೆ. ಅದು ಮನಸ್ಸಿಗೆಲ್ಲೋ ಬೇಜಾರಾಗುತ್ತೆ. ಮಾಡೋ ಕೆಲಸ ಇಲ್ದಲೇ ನಾನು ಮಾಡ್ತಾ ಇಲ್ಲ, ನಾನು ಮಾಡ್ತಾ ಇರೋ ಕೆಲಸನ ತುಂಬ ಅಚ್ಚುಕಟ್ಟಾಗಿ ಮಾಡ್ತಾಯಿದ್ದೀನಿ ಅನ್ನೋ ನನಗೆ ನಂಬಿಕೆ ಇದೆ. ಹಾಗಾಗಿ ಇರಲಿ, ಹೇಳೋರು 1000 ಹೇಳ್ತಾರೆ, ಯಾವುದನ್ನು ತಲೆಗೆ ಹಾಕ್ಕೋಬಾರ್ದು. ನಾನು ಕೂಡ ಹಾಕ್ಕೊಳ್ಳೋದಿಲ್ಲ. ಇದುವರೆಗೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ, ನಾನು ಆ್ಯಕ್ಚುಲಿ ಅಡುಗೆ ಬಗ್ಗೆ ಮಾತಾಡಬೇಕಿತ್ತು, ಮಾತಾಡ್ತಾ ನಂದು ದಾರಿನೇ ಬೇರೆ ಕಡೆ ಸಾಗಿಬಿಡ್ತು. ಬೇಸರ ಆದರೆ ಸಾರಿ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಇಷ್ಟೊತ್ತು ವಾಚ್ ಮಾಡಿದ್ದೀರಾ. ಹಾಗೆ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.